ಕಮಲಾಕರ್ ಭಟ್ ಕೊಲೆ ಆರೋಪದಲ್ಲಿ ಜೈಲುವಾಸದಲ್ಲಿದ್ದಾನೆ. ಆದರೆ ಕಮಲಾಕರ್ ಭಟ್ ಹಾಗೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಸುಚಿತ್ರಾಳ ಬಂಡವಾಳ ಬಯಲಾಗ್ತಾನೆ ಇದೆ. ಈ ನಡುವೆ ಇಬ್ಬರು ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿದೆ. ನಿತ್ಯ ಬೆಳಗ್ಗೆ ಭವಿಷ್ಯ, ದಿನವೆಲ್ಲ ಆಂಟಿ ಜೊತೆ ಸರಸ ಸಲ್ಲಾಪ. ಇದು ಜನರ ಜ್ಯೋತಿಷ್ಯ ಹೇಳ್ತಿದ್ದ ಕಮಲಾಕರ್ ಭಟ್ನ ಕರ್ಮಕಾಂಡ. ರೀಲ್ಸ್ ಮಾಡ್ತಿದ್ದ ಆಂಟಿ ಹಿಂದೆ ಈ ಕಮಲಾಕರ ಭಟ್ ನಾಯಿ ತರ ಸುತ್ತಾಡ್ತಾ ಇದ್ದಂತೆ. ಈ ಮಾತನ್ನ ನಾವ್ ಹೇಳ್ತಿಲ್ಲ, ಕಮಲಾಕರ ಭಟ್ಟೆ ಮಾತನಾಡಿದ್ದಾನೆ ಎನ್ನಲಾದ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಕೇಳಿಲ್ಲಿ, ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ. ಇವಳೇ ನನ್ನ ಸರ್ವಸ್ವ, ಇವಳನ್ನು ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು. ಅವಳು ನನ್ನ ಹಿಂದೆ ಬಂದವಳಲ್ಲ, ಅವಳಿಗೆ ಒಮ್ಮೆಲೆ ಬೇಕು ಅಂತಂದ್ರೆ ಚಿಟ್ಕಿ ಹೊಡೆದ್ರೆ 1000 ನಾಯಿಗಳು ಎದುರುಗಡೆಗೆ ಬಬೋ ಅಂತ ಹೇಳಿ ಬರೋಂಥವಿದ್ವು. ಆದ್ರೆ 4 ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ. ಗೊತ್ತಾಯ್ತಾ ಮೇಡಮ್? ಕೇಳಿದ್ರಲ್ಲ, 4 ತಿಂಗಳ ಪರಿಶ್ರಮ ಅಂತೆ, ದೇವರು ಕೊಟ್ಟ ಫಲ ಅಂತೆ. ನಾಯಿ ತರ ಸುಚಿತ್ರ ಹಿಂದೆ ಓಡಿದ್ನಂತೆ. ಇದು ಸುಚಿತ್ರ ಹಾಗೂ ಕಮಲಾಕರ ಭಟ್ ಮಾತನಾಡಿರೋ ಆಡಿಯೋ ಎನ್ನಲಾಗ್ತಿದೆ. ಇದನ್ನ ಇವರು ಅದ್ಯಾರಿಗೋ ಕಳಿಸಿದಂತಿದೆ. ಇದೇ ಆಡಿಯೋದಲ್ಲಿ ಈ ರೀಲ್ಸ್ ರಾಣಿ ಕಮಲಾಕರ ಭಟ್ ಪ್ರೇಯಸಿ ಸುಚಿತ್ರ ಆಡಿರೋ ಮಾತು ವೈರಲ್ ಆಗಿದೆ. ಅವನಿಗೆ ಹೇಳ್ತೀನಿ, ನಾನೇ ಲವ್ವರು, ನಾನೇ ಎಲ್ಲದು ನಾನೇ. ದಿನಕ್ಕೆ 4 ಸಲ 5 ಸಲ. ಅದ್ರಲ್ಲೂ ಏನ್ ಗೊತ್ತಾ, ನನ್ ಗಂಡನ ಔಟ್ ಮಾಡ್ಸೋದು ಸುಖನೇ ಬೇರೆ. ನೀನ್ ಯಾವಳೆ, ನೀನ್ ಹೋಗಿ ನಿನ್ ಗಂಡನ ಅದನ್ ಬಿಟ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯಾ? ನನ್ಗ ಅದ ಅರ್ಥ ಆಗ್ತಾ ಇಲ್ಲ. ಚಿನಿ ಬಾ ಬಾ ಲೇ, ನಮ್ಗೇನ್ ರಾತ್ರಿನೇ ಬೇಕಾ? ನೊಂದ ಹೃದಯದ ಪ್ರೀತಿ, ಇನ್ಮೇಲೆ ಓನ್ಲಿ ಮನಿ ಮನಿ. ಕೈಯಲ್ಲಿ ಕಾಸಿದ್ರೆ ಕೈ ಕಾಲಿಗೆ ನೆಂಟ್ರು ಎಲ್ಲ ಅಂತ ರೀಲ್ಸ್ ಮಾಡಿದ್ದ ಸುಚಿತ್ರಾಳದ್ದು ನೊಂದ ಹೃದಯವಂತೆ. ವಿಷಯ ಅಂದ್ರೆ, ಈಕೆ ಇನ್ಸ್ಟಾಗ್ರಾಂನಲ್ಲಿ 2 ಖಾತೆ ಹೊಂದಿದ್ದಾಳೆ. ಈ ಪೈಕಿ ಒಂದು ಅಕೌಂಟ್ನಲ್ಲಿ ನೊಂದ ಹೃದಯ, ಇಷ್ಟು ದಿನ ಪ್ರೀತಿ ಗೀತಿ, ಇನ್ಮೇಲೆ ಓನ್ಲಿ ಮನಿ ಅಂತ ಬಯೋ ಹಾಕಿಕೊಂಡಿದ್ದಾಳೆ. ಇದು ಪ್ರೀತಿ ಹೆಸರಲ್ಲಿ ದುಡ್ಡು ಮಾಡ್ತಿದ್ಲಾ ಅಥವಾ ದುಡ್ಡನ್ನೇ ನೋಡಿ ಕಮಲಾಕರ ಭಟ್ನ ಪ್ರೀತಿಸಿದ್ಲಾ ಅನ್ನೋ ಪ್ರಶ್ನೆ ಸೃಷ್ಟಿಸಿದೆ. ಇನ್ನು ಕಮಲಾಕರ ಭಟ್ ಹಾಗೂ ಸುಚಿತ್ರ ಕಥೆಯೇ ವಿಚಿತ್ರ. ಶಿವಮೊಗ್ಗಕ್ಕೆ ಹೋಗ್ತಿದ್ದ ಕಮಲಾಕರ ಭಟ್ ವಾರದಲ್ಲಿ 4 ದಿನ ಸುಚಿತ್ರಾ ಜೊತೆಗೆ ಇರ್ತಿದ್ದ. ಮನೆ ಪಕ್ಕದಲ್ಲಿಯೇ ಇವರು ಕನಸು ಎಂಟರ್ಪ್ರೈಸಸ್ ಅಂತ ಕಚೇರಿ ಮಾಡಿಕೊಂಡಿದ್ರು. ಶಾಸ್ತ್ರ ಅದು ಇದು, ಆಮೇಲೆ ಗಣ ಹೋಮ, ಚಂಡಿಕಾ ಹೋಮ ಎಲ್ಲ ಮಾಡ್ತಾರೆ. ಕೆಲ್ಸಕ್ಕೆ ಕರೆದ್ರೆ ನಾವು ಕೆಲಸ ಮಾಡ್ತೀವಿ. ಅವರು ಇಬ್ಬರು ಗುರುಜಿ, ಅವರು ಮೇಡಮ್ಮು, 2 ಮಕ್ಕಳಿದ್ದಾವೆ, ಹೆಣ್ಮಕ್ಳು. ಈ 2-3 ದಿವಸ ಇರ್ತಿದ್ರು ಇಲ್ಲೇ. ಮತ್ತೇನೋ ಕೆಲಸ ಇದ್ರೆ ಮತ್ತೆ ಹೋಗೋರು. ಗುರುಜಿ ಮಾಮು ಹೋಗೋರು, ಅವ್ರ ಆಶ್ರಮ ಇದೆ, ಅಲ್ಲಿ ಹೋಗೋರು. ಮತ್ತೊಂದ್ ಕಡೆ ಇವರ ಈ ಕರ್ಮಕಾಂಡಕ್ಕೆ ಸಿಲುಕಿ ಸುಚಿತ್ರಾಳ ಗಂಡ ಮಹೇಶ್ ನಾಯ್ಕ್ ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾನೆ. ಈತ ಇರೋ ಶಿವಮೊಗ್ಗ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ 2 ಪೊಲೀಸರನ್ನ ನಿಯೋಜಿಸಲಾಗಿದೆ. ಮೊದಲೇ ಹೇಳಿ ಕೇಳಿ ಕಮಲಾಕರ ಭಟ್ ಪ್ರಭಾವಿ, ಹೀಗಾಗಿ ಏನಾದ್ರೂ ಅಪಾಯ ಆಗಬಹುದು ಅಂತ ಖಾಕಿ ಈ ನಿರ್ಧಾರ ಕೈಗೊಂಡಿದೆ. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಸೂರಜ್, TV9 ಉತ್ತರ ಕನ್ನಡ.